ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರು ನೆನ್ನೆ ಸಂಚಿಕೆಯಲ್ಲಿ ನಾವೇನು ತಿಳ್ಕೊಂಡ್ವಿ, ಅವರ ತಮ್ಮ ಅವರಿಗೆ ವಿಷ್ಣು ತೀರ್ಥರು ಅಂತ ಸನ್ಯಾಸನಾಮವನ್ನ ಕೊಡ್ತಾರೆ. ಮತ್ತೆ ಶೋಭನ ಭಟ್ಟರಿಗೆ ಪದ್ಮನಾಭ ತೀರ್ಥರು ಅಂತ ಸನ್ಯಾಸನಾಮ ಕೊಡೋದನ್ನ ತಿಳ್ಕೊಂಡ್ವಿ. ಅಷ್ಟಮಠಗಳ ಮೂಲ ಯತಿಗಳು ಯಾರು, ಅವರ ಸನ್ಯಾಸನಾಮವನ್ನ ಕೂಡ ನಿನ್ನೆ ನಾವು ತಿಳಿದಿದ್ದೀವಿ. ಇನ್ನು ಶ್ರೀಮದ್ ಆಚಾರ್ಯರು ನೂರಾರು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ನೂರಾರು ಅಂದ್ರೆ ನಾಟ್ ಜಸ್ಟ್ 100, ಹಂಡ್ರೆಡ್ಸ್ ಆಫ್ ಅಂತ ಹೇಳ್ತೀವಿ. ಹಂಡ್ರೆಡ್ಸ್ ಆಫ್ ಅಂದ್ರೆ ಮೋರ್ ದೆನ್ 100 ಅಂತ. ಹಾಗೆ ಶ್ರೀಮದ್ ಆಚಾರ್ಯರು ನೂರಾರು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಇವಾಗ ಸಮುದ್ರದಲ್ಲಿ ಪರ್ಲ್ ಮುತ್ತಿರುತ್ತೆ ಅಂತ ಹೇಳ್ತಾರೆ. ಎಷ್ಟು ಜನ ಅದನ್ನ ಕೌಂಟ್ ಮಾಡಿದ್ದಾರೆ ಇಷ್ಟೇ ಇದೆ ಅಂತ? ಅಥವಾ ಸಮುದ್ರದ ದಡದಲ್ಲಿ ಸ್ಯಾಂಡ್ ಪಾರ್ಟಿಕಲ್ಸ್ ಇರುತ್ತಪ್ಪ, ಎಷ್ಟು ಜನ ನಾವು ಕೌಂಟ್ ಮಾಡ್ತೀವಿ ಸ್ಯಾಂಡ್ ಪಾರ್ಟಿಕಲ್ನ? ಇಟ್ ಈಸ್ ನಾಟ್ ಪಾಸಿಬಲ್ ಬೈ ಅಸ್. ಅದೇ ರೀತಿ ಶ್ರೀಮದಾಚಾರ್ಯರು ಜ್ಞಾನ ಸಮುದ್ರ. ಅವರು ಅಂತ ಜ್ಞಾನ ಸಮುದ್ರದಲ್ಲಿ ಇರೋ ಶ್ರೀಮದಾಚಾರ್ಯರು ಅದಕ್ಕೆ ಕರೆಕ್ಟ್ ಆಗಿದ್ರು ಅಂದ್ರೆ, ಜ್ಞಾನ ಸಮುದ್ರದ ತರ ಇದ್ದಾರೆ ಶ್ರೀಮದಾಚಾರ್ಯರು ಅಂದ್ರೆ, ಅವ್ರ ಗ್ರಂಥಗಳನ್ನ ಇಷ್ಟೇ ಅಂತ ನಾವು ಹೇಳಕ್ಕಾಗೋದಿಲ್ಲ. ನಮ್ಮ ಯೋಗ್ಯತೆಗೆ ಅಷ್ಟು ಕಾಣಿಸ್ಕೊಂಡಿದೆ ಅಷ್ಟೇ. ಇದುವರೆಗೂ ಬನ್ನಂಜೆ ಗೋವಿಂದಾಚಾರ್ಯರು ಭಾರೀ ದೊಡ್ಡ ವಿದ್ವಾಂಸರು. ಬನ್ನಂಜೆ ಗೋವಿಂದಾಚಾರ್ಯರು ಇದುವರೆಗೂ ಒಂದು 58 ಗ್ರಂಥಗಳ ತನಕ ಸಿಕ್ಕಿದೆ ಅವರು ಸಂಶೋಧನೆ ಮಾಡಿ. ಹಾಗಾಗಿ ಇದುವರೆಗೂ 58 ಸಿಕ್ಕಿದೆ ಅಂದ ಮಾತ್ರಕ್ಕೆ 58 ಅಂತ ಹೇಳಕ್ಕಾಗೋದಿಲ್ಲ, ಮೋರ್ ದೆನ್ ದಟ್. ಆದ್ರೆ ನಮ್ಮ ಯೋಗ್ಯತೆಗೆ ಇಷ್ಟು ಸಿಕ್ಕಿದೆ, ಒಂದೊಂದೇ ಸಿಗ್ತಾ ಹೋಗುತ್ತೆ. ಹಾಗೆ ಆ ರೀತಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂದ್ರೆ ವಾಯುಸ್ತುತಿಯನ್ನ ಯಾರು ರಚನೆ ಮಾಡಿದ್ದಾರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು, ನಿನ್ನೆ ಸಂಚಿಕೆಯಲ್ಲಿ ಕೇಳ್ಕೊಂಡ್ವಿ. ಅವರು ಶಂಕರ ಪಂಡಿತರು, ಅವ್ರ ತಮ್ಮನೇ ಗ್ರಂಥಗಳನ್ನ ಪ್ರಿಸರ್ವ್ ಮಾಡ್ತಾ ಇದ್ರೆ ರಾತ್ರಿ ಗುತ್ತಲ್ಲಿ ಬಚ್ಚಿಟ್ಕೊಂಡು ಓದೋರಂತೆ ಶ್ರೀಮದಾಚಾರ್ಯರ ಗ್ರಂಥಗಳನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು. ಹಿ ದೆನ್ ಗಾಟ್ ಇನ್ಫ್ಲೂಯೆನ್ಸ್ಡ್ ಆ ಗ್ರಂಥಗಳನ್ನ ಓದ್ಕೊಂಡು. ಅಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವ್ರು ಹೇಳಿರೋದು ಶತಗ್ರಂಥಕರ್ತ ಅಂತ ಹೇಳಿದ್ದಾರೆ. ಅಂದ್ರೆ ನೂರಾರು ಗ್ರಂಥಗಳು ಅಂತಾನೆ ಇಲ್ಲಿ ಅರ್ಥ ತಗೋಬೇಕು. ಶತ ಅಂದ್ರೆ ಬರೀ 100 ಅನ್ನೋರ್ ತರ ಅಲ್ಲ, ಅಂದ್ರೆ ನೂರಾರು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅಂತ. ಆಚಾರ್ಯರ ಗ್ರಂಥಗಳ ಗುಂಪಿಗೆ ನಾವು ಸರ್ವಮೂಲ ಗ್ರಂಥಗಳು ಅಂತ ಕರಿತೀವಿ. ಸರ್ವಮೂಲ ಗ್ರಂಥಗಳನ್ನ ಓದೋದು ನಮ್ ಜನ್ಮಕ್ಕಾಗದೇ ಇರೋ ಕೆಲಸ. ಅದ್ರ ಹೆಸರುಗಳನ್ನ ನಾವು ಹೇಳ್ಬಿಟ್ವಿ ಅಂದ್ರೂ ಕೂಡ ಭಾರೀ ಫಲ ಇದೆ ಅಂತ ಹೇಳ್ತಾರೆ. ದಿನ ಅದ್ರ ಹೆಸರನ್ನ ಓದಿದ್ರೆ, ಅಂದ್ರೆ ಪ್ರಮಾಣ ಲಕ್ಷಣಂ, ಕಥಾ ಲಕ್ಷಣಂ, ತತ್ವ ಸಂಖ್ಯಾನಂ, ತತ್ವ ವಿವೇಕ, ಮಾಯಾವಾದ ಖಂಡನಂ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನಂ, ಉಪಾಧಿ ಖಂಡನಂ, ಕರ್ಮ ನಿರ್ಣಯ, ವಿಷ್ಣು ತತ್ವ ವಿನಿರ್ಣಯ, ಐತರೇಯ ಉಪನಿಷತ್ ಭಾಷ್ಯಂ, ಛಾಂದೋಗ್ಯ ಉಪನಿಷತ್ ಭಾಷ್ಯಂ, ಬೃಹದಾರಣ್ಯಕ ಉಪನಿಷತ್ ಭಾಷ್ಯಂ, ತೈತರೀಯ ಉಪನಿಷತ್ ಭಾಷ್ಯಂ, ಕಾಟಕೋಪನಿಷತ್ ಭಾಷ್ಯಂ, ಮಾಂಡೂಕೋಪನಿಷತ್ ಭಾಷ್ಯಂ, ಅಥರ್ವಣ ಉಪನಿಷತ್ ಭಾಷ್ಯಂ, ತಲವಕಾರ ಉಪನಿಷತ್ ಭಾಷ್ಯಂ, ಷಟ್ ಪ್ರಶ್ನೋಪನಿಷತ್ ಭಾಷ್ಯಂ, ಈಶಾವಾಸೋಪನಿಷತ್ ಭಾಷ್ಯಂ, ಋಗ್ ಭಾಷ್ಯಂ, ಗೀತಾ ಭಾಷ್ಯಂ, ಗೀತಾ ತಾತ್ಪರ್ಯಂ, ಬ್ರಹ್ಮಸೂತ್ರಂ, ಅಣುಭಾಷ್ಯಂ, ಅನುವ್ಯಾಖ್ಯಾನಂ, ನ್ಯಾಯ ವಿವರಣಂ, ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ, ಯಮಕ ಭಾರತಂ, ತಂತ್ರಸಾರ ಸಂಗ್ರಹ, ಸದಾಚಾರ ಸ್ಮೃತಿ, ಜಯಂತೀ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ, ಯತಿ ಪ್ರಣವ ಕಲ್ಪ, ನಖಸ್ತುತಿ, ಲಕ್ಷ್ಮೀಕಾಂತ ಸ್ತುತಿ, ಕಂದುಕು ಸ್ತುತಿ, ದ್ವಾದಶ ಸ್ತೋತ್ರಾಣಿ, ಶಂಖ ಚಕ್ರ ಗದಾ ಪದ್ಮ ಶಾಂಗ ಖಡ್ಗದರ ಸ್ತೋತ್ರಂ, ಸನ್ಯಾಸ ಪದ್ಧತಿ, ತಿಥಿ ನಿರ್ಣಯ, ಸೂರ್ಯ ಸಿದ್ಧಾಂತ ವಚನಂ, ರಾಮೋಖಿಲಾನಂದತನು ಶ್ಲೋಕ, ಚಂಚಲೋಯಂ ಶ್ಲೋಕ, ಬಿಲ್ವ ಮಂಗಲ ಸಾಧು ವಾಕ್ಯ. ಈ ರೀತಿ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ಇದುವರೆಗೂ ನಮ್ದು ಯಾವುದು ಸಿಕ್ಕಿದೆ, ಉಪಲಬ್ಧ ಆಗಿದೆ, ಆ ಗ್ರಂಥಗಳ ಹೆಸರನ್ನ ಹೇಳಿದ್ರೇನೆ ನಮ್ ಜನ್ಮ ಪಾವನ ಅಂತ ಹೇಳ್ತಾರೆ. ಅದೇ ರೀತಿ ಶ್ರೀಮದಾಚಾರ್ಯರು ತಮ್ಮ ಎಲ್ಲಾ ಗ್ರಂಥಗಳನ್ನ ಕಟ್ಟತಿಲ ಅನ್ನುವಂತಹ ಪ್ರದೇಶ, ಅಲ್ಲಿ ತಾಮ್ರದ ತಗಡು, ಅಂದ್ರೆ ಆ ತಾಮ್ರದ ತಗಡಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಲಿಪಿ ಮಾಡಿಬಿಟ್ಟು ಭೂಗತ ಮಾಡಿದಾರಂತೆ. ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಅದನ್ನ ಹೂತಿಟ್ಟು ಅದ್ರ ಮೇಲೊಂದು ಕೆರೆನ ನಿರ್ಮಾಣ ಮಾಡಿದ್ದಾರೆ.
ಕಟ್ತಿಲ ಅಂತ ಕರಿತೀವಿ ಇವಾಗ ಅದನ್ನ. ಕಟ್ತಿಲ ಪ್ರದೇಶ ಅಂತ ತುಂಬಾ ಫೇಮಸ್ ಅದು ಕಟ್ತಿಲ ಕ್ಷೇತ್ರ. ಕಾಲಾಂತರದಲ್ಲಿ ಆಚಾರ್ಯರ ಗ್ರಂಥಗಳೇನಿರುತ್ತಲ್ಲ, ಆಚಾರ್ಯರು ರಚನೆ ಮಾಡ್ದಂಗೆ ಇರಲ್ಲ, ಪಾಠಾಂತರ ಆಗ್ಬಿಡುತ್ತದು, ಶುದ್ಧ ಪಾಠ ಸಿಕ್ಕೋಲ್ಲ, ಎಲ್ಲ ಏನೇನೋ ಮಿಸ್ಇಂಟರ್ಪ್ರಿಟೇಷನ್. ಆ ರೀತಿ ಆದಾಗ ಏನಾಗತ್ತೆ, ಜನರ ಮನಸ್ಸಿಂದ ಮಧ್ವ ಶಾಸ್ತ್ರ ಅನ್ನೋದೇ ದೂರ ಹೋಗುತ್ತೆ ಅನ್ನೋ ಸ್ಥಿತಿ ಬಂದಾಗ ಆಚಾರ್ಯರ ತಮ್ಮ ಇದ್ರಲ್ಲ ವಿಷ್ಣು ತೀರ್ಥರು, ಇವತ್ತಿಗೂ ಕುಮಾರ ಪರ್ವತ ಅಥವಾ ಸಿದ್ಧ ಪರ್ವತದಲ್ಲಿದ್ದಾರೆ ಅಂತ ತಪಸ್ ಮಾಡ್ಕೊಂಡು, ಅವರು ಪರ್ವತದಿಂದ ಇಳಿದು ಬಂದು ಆಚಾರ್ಯರ ತಾಮ್ರದ ತಗಡುಗಳನ್ನ ಹೊರಗಡೆ ತೆಗೆದು ಶುದ್ಧ ಪಾಠವನ್ನ ಬೆಳಕಿಗೆ ತರ್ತಾರೆ ಅಂತ ಇದೆ, ಇವತ್ತಿಗೂ ಕೂಡ ಇದೆ. ಅಂದ್ರೆ ಶ್ರೀಮದಾಚಾರ್ಯರ ತತ್ವ, ಅವರ ಶಾಸ್ತ್ರಗಳು ಈಗೇನೋ ಕಣ್ಮರೆ ಆಯ್ತು ಅನ್ನೋರ್ ತರ ಇದ್ರೆ ನಾಟ್. ಯಾಕೆ ಕಣ್ಮರೆ ಆಯ್ತು ಅಂದ್ರೆ ಅಂತ ಯೋಗ್ಯತೆ ಜನಗಳು ನಮ್ಮಂತವ್ರು ಇಲ್ವಲ್ಲ, ಅದಕ್ಕೋಸ್ಕರ. ಆಮೇಲೆ ಶುದ್ಧ ಪಾಠ ಯಾವಾಗ ಬರುತ್ತೆ ಅಂದ್ರೆ ಅವಾಗಂತ ಯೋಗ್ಯತೆ ಜನಗಳು ಬರ್ತಾರೇನೋಪ್ಪ ಅದನ್ನ ಅಧ್ಯಯನ ಮಾಡುವಂತವ್ರು. ಹಾಗಾಗಿ ವಿಷ್ಣು ತೀರ್ಥರು ಶುದ್ಧ ಪಾಠವನ್ನ ಬೆಳಕಿಗೆ ತರ್ತಾರೆ. ಇನ್ನು ಶ್ರೀಮದಾಚಾರ್ಯರ ಜೊತೆಗೆ ಯಾವಾಗಲೂ ಒಂದು ಎತ್ತು ಇರ್ತಾ ಇತ್ತಂತೆ. ಆ ಎತ್ತಿನ ಕೆಲಸ ಏನು ಅಂದ್ರೆ ಶ್ರೀಮದಾಚಾರ್ಯರ ಗ್ರಂಥಗಳನ್ನ ಹೊತ್ಕೊಂಡು ಆಚಾರ್ಯರ ಹಿಂದೆನೇ ನಡ್ಕೊಂಡು ಹೋಗೋದಂತೆ. ಯಾಕಂದ್ರೆ ಆಗಿನ ಕಾಲದಲ್ಲೆಲ್ಲ ಇದೇ ತಾನೆ, ಎತ್ತು ಅವೇ ತಾನೆ ಪ್ರಾಣಿಗಳೇನೆ ಹೊರ್ತಾ ಇದ್ದಿದ್ದು, ಬೇರೆ ತರ ಮೀಡಿಯಾ ಇರ್ಲಿಲ್ವಲ್ಲ. ಆಚಾರ್ಯರು ಪಾಠ ಪ್ರವಚನ ಮಾಡ್ಬೇಕಾದ್ರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಎತ್ತು ಪಾಠ ಕೇಳ್ತಾ ಇತ್ತಂತೆ. ಎಂತ ಜೀವಿ ಅದು ಹಾಗಾದ್ರೆ? ಎತ್ತು ಯಾರು ಹಾಗಾದ್ರೆ? ಮಾಮೂಲಿ ಎತ್ತಲ್ಲ ಅದು, ಇಂದ್ರಾನೇ, ಸಾಕ್ಷಾತ್ ಇಂದ್ರ, ದೇವೇಂದ್ರ. ಅವನು ಎತ್ತಿನ ರೂಪ ತಗೊಂಡು ಆಚಾರ್ಯರಿಗೆ ಸೇವೆ ಮಾಡ್ತಾ ಇದ್ನಂತೆ. ಆಚಾರ್ಯರು ಅವತಾರ ತಗೊಂಡು ಬಂದಿದ್ದಾರೆ, ವಾಯುದೇವರು ಶ್ರೀಮದಾಚಾರ್ಯರಾಗಿ ಅವತಾರ ತಗೊಂಡು ಬಂದಾಗ ಇಂದ್ರದೇವರು ಆಚಾರ್ಯರಿಗೆ ಸೇವೆ ಮಾಡ್ಬೇಕು ಅಂತ ಎತ್ತಿನ ಜನ್ಮ ತಗೋತಾರೆ. ನಾವ್ ಏನ್ ಹೇಳ್ಬೇಕಾಗಾದ್ರೆ? ನಾವೇನ್ ಆಗ್ಬೇಕಾಗಾದ್ರೆ? ನಾವ್ ಇಂದ್ರನ್ಕಿಂತ ದೊಡ್ಡವರಾಗ್ಬಿಟ್ವೋ ಕುತ್ಕೊಂಡು ಕತೆ ಈ ಕಿವಿಲ್ ಕೇಳ ಆ ಕಳವಿಲ್ ಬಿಡೋದಿಕ್ಕೆ, ಟೈಮ್ ಪಾಸ್ ಕೇಳೋದಿಕ್ಕೆ, ಅಥವಾ ಏನ್ ಹೇಳ್ತಿದಾರೋ ತುಂಬಾ ರಿಲಕ್ಟೆಂಟ್ ಆಗಿ ಕೇಳೋದಿಕ್ಕೆ? ನಮಗ್ ನಾವು ಪ್ರಶ್ನೆ ಮಾಡ್ಕೋಬೇಕಿದನ್ನ. ಆಚಾರ್ಯರು ಏನು, ಅವ್ರ ಯೋಗ್ಯತೆ ಏನು? ಆಚಾರ್ಯರಿಗೆ ಇಂದ್ರದೇವರೇನೆ ಎತ್ತಾಗಿ ಸೇವೆ ಸಲ್ಲಿಸೋದಕ್ ಬರ್ತಾ ಇದ್ದಾರೆ ಗ್ರಂಥ ಹೊತ್ಕೊಂಡು ಅಂದ್ರೆ, ಇನ್ನು ನಾವು ಆಚಾರ್ಯರ ಸೇವೆನ ಹೇಗ್ ಮಾಡಬೇಕು? ನಮ್ಮ ಯೋಗ್ಯತೆಗೆ ಏನು ಮಾಡೋಕ್ಕಾಗೋದಿಲ್ಲ ಆಚಾರ್ಯರಿಗೆ. ಅಟ್ಲೀಸ್ಟ್ ಅವ್ರ ಕತೆಗಳನ್ನ ನಾವು ಹೇಳಬೇಕಾದ್ರೆ ಕೇಳಬೇಕಾದ್ರೆ ಗಮನ ಇಟ್ಟು ಕೇಳುವಂಥದ್ದನ್ನ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಯೋಗ್ಯತೆಗೆ ನಮ್ಮ ಜನ್ಮ ಪಾವನ ಆಗತ್ತೆ. ಆ ರೀತಿ ಒಂದಿನ ಶಿಷ್ಯರು ಕೇಳ್ತಾರಂತೆ, ಸ್ವಾಮಿ ನೀವಿಷ್ಟೆಲ್ಲ ಗ್ರಂಥಗಳನ್ನ ಮಾಡಿದಿರಲ್ಲ, ಅದು ಗೂಢಾರ್ಥ ಅಂದ್ರೆ ವೆರಿ ಕಾನ್ಫಿಡೆನ್ಷಿಯಲ್, ಅದು ಎಲ್ಲಾರ್ಗೂ ಈಸಿಯಾಗಿ ಆಗಲ್ಲ, ಓಪನ್ ಸೀಕ್ರೆಟ್ ಅಲ್ಲ ಅದು. ಹಾಗಿದ್ದಾಗ ಅದಕ್ಕೊಂದು ಕಮೆಂಟ್ರಿ ಬರೆಯೋರು ಬೇಕಾಗ್ತಾರೆ, ಕಮೆಂಟೇಟರ್ ಬೇಕದಕ್ಕೆ, ಮತ್ತೆ ವ್ಯಾಖ್ಯಾನ ಬರೆಯೋ ಅಂತವ್ರು ಬೇಕಾಗ್ತಾರೆ. ಯಾರ ಕೆಲಸ ಮಾಡಬೇಕು ಅಂತ ಕೇಳ್ತಾರೆ. ಯಾರ್ ಮಾಡ್ತಾರೆ ಅಂತ ಕೇಳಿದ್ರೆ ಬೇರೆ, ಯಾರ ಕೆಲಸ ಮಾಡಬೇಕು, ಹೂ ಶುಡ್ ಡೂ ದಟ್ ಜಾಬ್ ಅಂತ ಕೇಳ್ತಾರೆ. ಆಸ್ ಇಫ್ ಯಾರಾದ್ರೂ ಆಚಾರ್ಯರು ಅಸೈನ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ರಂತೆ ಶಿಷ್ಯರು, ನೀನ್ ಮಾಡು ಅಂತ ಹೇಳ್ತಾರೆ ಅಂತ. ಆಗ ಆಚಾರ್ಯರು ಹೇಳ್ತಾರಂತೆ, ಈ ಎತ್ತು ವ್ಯಾಖ್ಯಾನ ಮಾಡುತ್ತೆ ಅಂತಾರಂತೆ. ಎತ್ತು ನನ್ನ ಗ್ರಂಥಗಳಿಗೆ ಕಮೆಂಟ್ರಿ ಬರೆಯುತ್ತೆ, ಟೀಕೆ ಬರೆಯುತ್ತೆ, ವ್ಯಾಖ್ಯಾನ ಮಾಡುತ್ತೆ ಅಂದಾಗ ನಗ್ತಾ ಹೇಳ್ತಾರಂತೆ ಆಚಾರ್ಯರು. ಶಿಷ್ಯರಿಗಂತೂ ಉರಿದು ಹೋಗ್ಬಿಡುತ್ತಂತೆ, ತುಂಬಾ ಒಂಥರ ಅಸಮಾಧಾನ ಆಗತ್ತಂತೆ, ಡಿಸ್ಸ್ಯಾಟಿಸ್ಫೈಡ್. ಅವ್ರೇನ್ ಅನ್ಕೋತಾರೆ, ಅಲ್ಲ ನಾವು ಮನುಷ್ಯರಾಗಿ ಪಾಠ ಕೇಳ್ತಾ ಇದ್ದೀವಿ, ನಾವು ಕಮೆಂಟ್ರಿ ಬರೆಯಲ್ವಂತೆ ಆಚಾರ್ಯರ ಗ್ರಂಥಗಳಿಗೆ, ಈ ಎತ್ತು ಅದು ಬರೆಯುತ್ತಾ ಅಂತ ಅನ್ಕೊಂಡು, ಯಾರನೋ ನಮ್ಮಲ್ಲಿ ಯಾರೋ ಒಬ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿದ್ರೆ ಎತ್ತು ಬರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ತಕ್ಷಣ ಸಿಟ್ಟು ಮಾಡ್ಕೊಂಡು, ಎಷ್ಟು ಶಿಷ್ಯರು ಹೆಂಗ್ ಶಾಪ ಕೊಡ್ತಾರಂತೆ ಗೊತ್ತಾ? ಈ ಎತ್ತು ಈಗ್ಲೇ ಸರ್ಪ ಕಚ್ಚಿ ಸಾಯ್ಲಿ ಅಂತ ಶಾಪ ಕೊಟ್ಬಿಡ್ತಾರಂತೆ. ಹೌ ಅಂದ್ರೆ ಒಂದೊಂದ್ಸರಿ ನಮ್ಗ ಆ ಯೋಗ್ಯತೆ ಇಲ್ಲ ಅಂದ್ರೆ ಅರ್ಗಿಸ್ಕೊಳಕ್ ಸಾಧ್ಯ ಆಗಲ್ಲ. ವಿ ಕೆನಾಟ್ ಡೈಜೆಸ್ಟ್ ಇಟ್. ನಮಗ್ ಯೋಗ್ಯತೆ ಇಲ್ಲ ಅನ್ನೋದು ನಮಗ್ ಗೊತ್ತಾಗಲ್ಲ. ವಿ ಆರ್ ಸೋ ಸೆಲ್ಫ್ ಕಂಪ್ಯಾಷನೇಟ್, ನಮ್ ಬೆನ್ನ ನಾವೇ ಚಪ್ಪರ್ಸ್ಕೊತಾ ಇರ್ತೀವಿ, ಆದ್ರೆ ಬೇರೆಯವ್ರ ಮೇಲೆ ಹೊಟ್ಟೆ ಉರಿ ಪಡ್ತಾ ಇರ್ತೀವಿ. ಆ ರೀತಿ ಆಯ್ತಿದ್ರ ಕತೆ. ಅದಕ್ಕೆ ಎತ್ತು ಸರ್ಪ ಕಚ್ಚಿ ಶಾಯ್ಲಿ ಅಂತ ಶಾಪ ಕೊಡ್ತಾರಂತೆ ಶಿಷ್ಯರು. ತಕ್ಷಣ ಒಂದು ಹಾವು ಬಂದು ಕಚ್ಚೇ ಬಿಡ್ತಂತೆ ಎತ್ತನ್ನ, ಎತ್ತು ಪ್ರಾಣ ಕಳ್ಕೊಂಡ್ಬಿಡ್ತಂತೆ. ಆಗ ಆಚಾರ್ಯರು ಎತ್ತಿನ ಕಿವಿ ಹತ್ರ ಬಂದು ಅದ್ರ ಕಿವಿಲಿ ದ್ವಾದಶ ಸ್ತೋತ್ರವನ್ನ ಹೇಳ್ತಾರೆ. 2 ದಶ 10 ದ್ವಾದಶ ಸ್ತೋತ್ರ ಅಂದ್ರೆ ಆಚಾರ್ಯರು ಮಲ್ಪೆಯಲ್ಲಿ ಕೃಷ್ಣ ಸಿಗ್ತಾನಲ್ಲ,
ಅವನನ್ನ ಮಗು ತರ ಎತ್ಕೊಂಡು ಹಾಡ್ಕೊಂಡು ಕುಣ್ಕೊಂಡು ಮಲ್ಪೆಯಿಂದ ಉಡುಪಿಗೆ ತಗೊಂಡ್ಬರ್ತಾರೆ ಆಚಾರ್ಯರು. ಅದಕ್ಕೆ ಅವ್ರನ್ನ ದಾಸ ಸಾಹಿತ್ಯದ ಪ್ರವರ್ತಕರು ಅಂತ ಕರಿತೀವಿ, ಆರಿಜಿನೇಟರ್ ಆಫ್ ದಾಸ ಸಾಹಿತ್ಯ ಅಂತ. ಯಾಕಂದ್ರೆ ಭಗವಂತನನ್ನ ಹಾಡಿ ಕುಣಿದು ಕುಪ್ಪಳಿಸಿ ಫಸ್ಟ್ ಮಾಡಿದಂಥವ್ರು ಶ್ರೀಮದ್ ಆಚಾರ್ಯರು, ಹೇಳ್ಕೊಟ್ಟಂಥವ್ರು. ನೀವು ಹಿಂಗ್ ಮಾಡಬೇಕು, ಗೆಜ್ಜೆ ಕಟ್ಟು ಕುಣಿಯಿರೆಂಬ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯಿರೆಂಬ ಕಾಗದ ಬಂದಿದೆ ಅಲ್ಲ, ಆ ರೀತಿ ಆಚಾರ್ಯರು ಸಂಸ್ಕೃತದಲ್ಲಿ ರಚನೆ ಮಾಡಿರಬಹುದು ದ್ವಾದಶ ಸ್ತೋತ್ರ. ಆದ್ರೆ ಆ 12 ಸ್ತೋತ್ರಗಳು ಸಪ್ರೇಟು, ಸ್ತೋತ್ರ 1 ಸ್ತೋತ್ರ 2 ತರ, ಅದರಲ್ಲಿ ಮತ್ತೆ ಒಂದಷ್ಟು ಶ್ಲೋಕಗಳು ಬೇರೆ ಬೇರೆ ಇದೆ. ಡಿಫ್ರೆಂಟ್ ನಂಬರ್ಸ್ ಆರ್ ದೇರ್ ಇನ್ ಇಟ್ ಈಚ್ ಶ್ಲೋಕಗಳಲ್ಲಿ. ಆ ರೀತಿ ದ್ವಾದಶ ಸ್ತೋತ್ರವನ್ನ ಪಠನೆ ಮಾಡ್ತಾರಂತೆ ಎತ್ತಿನ ಕಿವಿಲಿ. ಎತ್ತು ಬದುಕೋತಂತೆ. ಅಷ್ಟೇ ಅಲ್ಲ, ಅದು ಮತ್ತೆ ಬಾಯಿಂದ ರಿಪೀಟ್ ಮಾಡ್ತಂತೆ ದ್ವಾದಶ ಸ್ತೋತ್ರನ. ಎತ್ ಹೇಗೆ ಹೇಳುತ್ತೆ ದ್ವಾದಶ ಸ್ತೋತ್ರ? ಆನಿಮಲ್ ಅಲ್ಲ ಅದು, ಮ್ಯಾ ಅಮ್ಮ ಅಂಬಾ ಅನ್ಬೋದು ಅಷ್ಟೇ ಎತ್ತು. ಆದ್ರೆ ದ್ವಾದಶ ಸ್ತೋತ್ರ ಹೇಗೆ ಹೇಳ್ತು? ಅದು ಆಚಾರ್ಯರ ಮಹಿಮೆ ಹೇಳ್ತಂತೆ. ಆಗ ಶಿಷ್ಯರಿಗೆಲ್ಲ ತುಂಬಾ ಒಂಥರ ಇದಾಗತ್ತಂತೆ, ಪಶ್ಚಾತ್ತಾಪ ಆಗತ್ತಂತೆ, ಛೇ ಎಂಥ ತಪ್ಪು ಮಾಡ್ಬಿಟ್ವಿ ನಾವು ಅಂತ. ಹಾಗಾದ್ರೆ ಈ ಎತ್ತಿದ್ದಾಗಂತೂ ಕೈಯಲ್ಲಿ ಪೆನ್ ಹಿಡ್ಕೊಂಡು ಬರೆಯಕ್ಕಾಗಲ್ವಲ್ಲ ಅದಕ್ಕೆ. ಅದು ಮತ್ತೆ ಸತ್ತು ಹುಟ್ಟಿದ್ಯಾರಾಗಿ ಅಂದ್ರೆ ಜಯತೀರ್ಥರಾಗಿ. ಜಯತೀರ್ಥರು ಅನ್ನೋಂಥವ್ರೇನೆ ಆಚಾರ್ಯರ ಮೋಸ್ಟ್ ಆಫ್ ದ ಗ್ರಂಥಗಳಿಗೆ ಟೀಕೆಗಳನ್ನ ಅಂದ್ರೆ ಕಮೆಂಟ್ರಿಗಳನ್ನ ಬರೆದಿದ್ದಾರೆ. ಅದಕ್ಕೆ ಜಯತೀರ್ಥರಿಗೆ ಇನ್ನೊಂದು ಹೆಸರೇನೆ ಟೀಕಾಚಾರ್ಯರು ಅಂತಾನೆ ಪ್ರಸಿದ್ಧರು. ಜಯತೀರ್ಥರು ಫೇಮಸ್ ಆಗಿದ್ದಾರೆ ಟೀಕಾಚಾರ್ಯರು ಅಂತ. ಇನ್ನು ಶ್ರೀಮದಾಚಾರ್ಯರು ಕೃಷ್ಣನ್ ಪೂಜೆ ಮಾಡ್ತಾ ಇರ್ಬೇಕಾದ್ರೆ, ಒಂದ್ ಕಡೆ ಕೃಷ್ಣನ್ ಪೂಜೆ ಅಂತ ಬರುತ್ತೆ, ಮತ್ತೊಂದ್ ಕಡೆ ಅನೇಕ ದಾಸವರೇಣ್ಯರು ಹೇಳ್ತಾರೆ ಬದ್ರಿಯಲ್ಲಿ ನಾರಾಯಣನನ್ನ ಅವರು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಂತ ಕೂಡ ಬರುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಯುಗ ಭೇದ ಇದ್ರೂ ಇರಬಹುದು, ಅಥವಾ ಎರಡೂ ಕೂಡ ಆಗತ್ತೆ, ಎರಡೂ ಅನ್ಕೋಬಹುದು. ಎರಡು ಸಂದರ್ಭದಲ್ಲಿ ಎರಡು ಸರಿ ಆಯ್ತು ಅಂತ ಕೂಡ ತಿಳ್ಕೋಬಹುದು, ತೊಂದರೆ ಇಲ್ಲ. ನೈವೇದ್ಯ ಮಾಡ್ತಾ ಇರ್ತಾರಂತೆ ಆಚಾರ್ಯರು. ಒಳಗಡೆ ನೈವೇದ್ಯ ಆಚಾರ್ಯರು ಮಾಡ್ತಾ ಇದ್ರೆ, ಹೊರಗಡೆಯಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ದ್ವಾದಶ ಸ್ತೋತ್ರವನ್ನ ಹೇಳೋದು ಪದ್ಧತಿ. ಅಂದ್ರೆ ಹೊರಗಡೆಯಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ದ್ವಾದಶ ಸ್ತೋತ್ರ ಹೇಳ್ತಾರೆ, ಒಳಗಡೆಯಿಂದ ಆಚಾರ್ಯರು ನೈವೇದ್ಯ ಮಾಡ್ತಿರ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರದು ದ್ವಾದಶ ಸ್ತೋತ್ರ ಹೇಳಿ ಮುಗೀತು ಅಂದ್ರೆ ಆ ಕಡೆಯಿಂದ ಆಚಾರ್ಯರು ಗಂಟೆ ಬಾರಿಸ್ತಾ ಇದ್ರಂತೆ, ನೈವೇದ್ಯ ಆಯ್ತು ಅಂತ ಹೇಳೋದಿಕ್ಕೆ. ಒಂದಿನ ತ್ರಿವಿಕ್ರಮ ಪಂಡಿತಾಚಾರ್ಯರು ದ್ವಾದಶ ಸ್ತೋತ್ರ ಮುಗಿಸಿ ಎಷ್ಟೊತ್ತಾದ್ರೂ ಕೂಡ ಆಚಾರ್ಯರು ಗಂಟೆ ಬಡಿಲೇ ಇಲ್ವಂತೆ. ಆಗ ಇಷ್ಟೊತ್ತು ಗುರುಗಳು ಒಳಗಡೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಾಗ್ಲು ಸಂದಿಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಇಣಕ್ ಬಿಟ್ಟು ನೋಡ್ತಾರಂತೆ. ಆಗ ಅವ್ರಿಗೆ ಅಲ್ಲಿ ಆಶ್ಚರ್ಯ ಕಾದಿತ್ತು. ಆಚಾರ್ಯರು ಹನುಮ, ಭೀಮ, ಮಧ್ವ 3 ರೂಪ ತಗೊಂಡಿರ್ತಾರಂತೆ. ಹನುಮನಾಗಿ ರಾಮನನ್ನ, ಭೀಮನಾಗಿ ಕೃಷ್ಣನನ್ನ, ಮಧ್ವರಾಗಿ ವೇದವ್ಯಾಸ ದೇವರನ್ನ ಆಚಾರ್ಯರು ಪೂಜೆ ಮಾಡ್ತಾ ಇದ್ರಂತೆ. ಒಳಗಡೆ ಒಂದೇ ಗರ್ಭಗುಡಿ. ಅದನ್ನ ಉಡುಪಿ ಅಂತ ತಗೊಂಡ್ರೆ ಕೃಷ್ಣ ದೇವರು ಒಬ್ರೇ ಇರೋದು. ಅದನ್ನ ನಾವು ಬದ್ರಿ ಅಂತ ತಗೊಂಡ್ವಿ ಅಂದ್ರೆ ನಾರಾಯಣ ದೇವರು ಮಾತ್ರ ಇರೋದು ಗರ್ಭಗುಡಿಯಲ್ಲಿ. ಆದ್ರೆ ಏನ್ ನೋಡಿದ್ರು ತ್ರಿವಿಕ್ರಮ ಪಂಡಿತಾಚಾರ್ಯರು? ಹನುಮ, ಭೀಮ, ಮಧ್ವರನ್ನ ನೋಡಿದ್ರು. ಅಲ್ಲಿ ರಾಮ, ಕೃಷ್ಣ, ವೇದವ್ಯಾಸ ರೂಪಿ ಭಗವಂತನನ್ನ ನೋಡ್ತಾರೆ. ಇದನ್ನ ನೋಡಿದ ತಕ್ಷಣ ಇನ್ಸ್ಟಂಟೇನಿಯಸ್ಲಿ ಅಂದ್ರೆ ಆನ್ ಸ್ಪಾಟ್ ಅವ್ರು ಏನು ಹರಿವಾಯುಸ್ತುತಿ, ಶ್ರೀ ಹರಿವಾಯುಸ್ತುತಿ ಅಂತ ಸ್ತೋತ್ರವನ್ನ ರಚನೆ ಮಾಡ್ತಾರೆ. ಆಮೇಲೆ ಪೂಜೆ ಆಗತ್ತೆ, ಆಚಾರ್ಯರಿಗೆ ತೋರಿಸ್ತಾರಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಆಗ ಆಚಾರ್ಯರು ಚೆನ್ನಾಗೇನೋ ಇದೆ ಅಂತ ಹೇಳ್ತಾರೆ, ಯಾಕಂದ್ರೆ ಅದರಲ್ಲಿ ಅವತಾರ ತ್ರಯಗಳದೆಲ್ಲ ವರ್ಣನೆ ಇದೆ, ಚೆನ್ನಾಗಿದೆ. ಆದ್ರೆ ಬರೀ ನಂದು ಗ್ಲೋರಿಫಿಕೇಶನ್ ಮಾಡಬಾರ್ದು, ಭಗವಂತನ್ ಬಿಟ್ಟು ಬರೀ ನನ್ನನ್ನೇ ನೀನು ಹೊಗಳದೆ ಅಂದ್ರೆ ವ್ಯಾಲ್ಯೂ ಇಲ್ಲ ಅದಕ್ಕೆ ಅಂತ ಹೇಳಿ ಅದರಲ್ಲಿ ನಖಸ್ತುತಿಯನ್ನ ರಚನೆ ಮಾಡ್ಕೊಡ್ತಾರೆ. ಅದನ್ನ ಆದಿ ಅಂತ್ಯದಲ್ಲಿ ಹೇಳುವಂತ ಅಭ್ಯಾಸ ಇದೆ. ನಖಸ್ತುತಿನ ಹೇಳ್ತಾರೆ, ಅದನ್ನ ಶ್ರೀಮದ್ ಆಚಾರ್ಯರೇ ರಚನೆ ಮಾಡಿರುವಂಥದ್ದು. ನಖಸ್ತುತಿ ಜೊತೆಗೆ ಲಕ್ಷ್ಮೀಕಾಂತ ಸ್ತುತಿನ ಕೂಡ ಪಠಣೆ ಮಾಡುವಂತ ಪದ್ಧತಿ ಇವತ್ತಿಗೂ ಕೂಡ ಇದೆ ಅನ್ನುವಂಥದ್ರಲ್ಲಿ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.